ನನ್ನ ಹೆಸರು ಗುರುರಾಜ್ ಅಂತೇಳಿ. ನಾನು ಭಾರತಿ ಅಂತ. ನನ್ನ ಹೆಸರು ಗಂಗಾಂಬಿಕಾ ಮುದುಕವಿ ಅಂತ. ನನ್ನ ಹೆಸರು ಬಿಜಿ ಜೋಡಿ, ಹುಬ್ಳಿಯಿಂದ ಬಂದಿದ್ದೀನಿ. ನನ್ನ ಹೆಸರು ಅರವಿಂದ್ ಅಂತ. ಎಲ್ರಿಗೂ ನಮಸ್ಕಾರ. ನೋಡಿ, ಅದೇ ಲೈಫಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಗುರು ಮುಂದೆ ಇರಬೇಕು, ಗುರು ಹಿಂದೆ ಇರಬೇಕು ಅಂತ. ಯಾಕೆಂತಂದರೆ ನಮ್ಗೆ ಆವಾಗಲೇ ನಾವೊಂದು ದಡ ಸೇರೋಕ್ಕಾಗೋದು ಅಂದ್ಬಿಟ್ಟು ಅಂತ. ಹಾಗೆ ಉಪಾಸನಾ ಫೌಂಡೇಶನ್ನ ಸದ್ಗುರು ಶ್ರೀ ರಾಮ ಅವರು ಆ ಒಂದು ಗುರುವಿನ ಸ್ಥಾನವನ್ನು ತುಂಬುತ್ತಾ ತಮ್ಮ ಫಾಲೋವರ್ಸ್ ಇರ್ಬೋದು, ಅದು ಡೈರೆಕ್ಟ್ ಫಾಲೋವರ್ಸ್ ಇರ್ಬೋದು, ಆನ್ಲೈನ್ ಫಾಲೋವರ್ಸ್ ಇರ್ಬೋದು, ಅಥವಾ ಹೊಸದಾಗಿ ಇನ್ನೂ ಫಾಲೋವರ್ಸೇ ಅಲ್ಲದೆ ನಾನ್ ಫಾಲೋವರ್ಸ್ಗೂ ಕೂಡ ಒಂದು ಕಣ್ ತೆರೆಸುವಂಥ ಒಂದು ಕೆಲಸನ ಈ ಥರದೊಂದು ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಯಿತು ನನಗೆ ಅಟೆಂಡ್ ಆಗಿ. ಈ ಸಂಜೆವರೆಗೂ ಅವರು ಒಂದು ಚೂರು ಬೇಸರಗೊಳ್ಳದೆ, ಒಂದು ಚೂರು ಆಯಾಸ ಆದರೂ ತೋರ್ಪಡದೆ ನಮಗೆಲ್ಲ ಅವ್ರ ಜ್ಞಾನವನ್ನು, ಅವರು ಕಷ್ಟಪಟ್ಟು ನಮಗೆ ಅವ್ರ ಜ್ಞಾನವನ್ನು ದಾರಿ ಎತ್ತಿದ್ದಾರೆ. ಅವರ ಆಶೀರ್ವಾದದಿಂದ ನಾವು ಅವರ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅವರು ಸ್ಮರಣೆ ಅವ್ರನ್ನ ಅಳವಡಿಸ್ಕೊಂಡ ರೀತಿಯಲ್ಲಿ ಅವ್ರು ಸ್ಮರಣೆ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ. ಸದ್ಗುರು ಶ್ರೀ ಅವರು ಈ ಕಾರ್ಯಕ್ರಮನ ಭಾಳ ಅದ್ಭುತವಾಗಿ ನಡೆಸ್ಕೊಟ್ರು. 9:30 ಶುರುವಾಗಿ 5 ಗಂಟೆ ತನಕ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಭಾಳ ಮುದ್ರೆಗಳ ಬಗ್ಗೆ ಹೇಳಿದ್ರು. ಇದೆಲ್ಲನೂ ದಿನನಿತ್ಯ ಅದನ್ನು ಅಳವಡಿಸ್ಕೊಂಡು ನಾವು ಮುನ್ನಡೆಸಲು ಇದು ಭಾಳ ಉತ್ತಮವಾದ ಒಂದು ಕಾರ್ಯಕ್ರಮ. I am very much interested like this program where I got confusion in the clarity ಬಂದಿದೆ. ತುಂಬ ಹತ್ತಿರವಾಗಿರ್ತಕ್ಕಂಥ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಸದ್ಗುರು ಶ್ರೀರಾಮರವರು ಕೊಡ್ತಾ ಇದ್ದಾರೆ. ಹಾಗಾಗಿ ಇವರ ಒಂದು ಕಾರ್ಯಕ್ರಮ ನೋಡ್ತಾ ಇರ್ಬೇಕಾದ್ರೆ ನನಗೆ ಇವತ್ತು ಈ ಒಂದು ಫೆಬ್ರವರಿ 1 ಈ ಮನೋಶಕ್ತಿಯ ಬಗ್ಗೆ ಒಂದು ಕಾರ್ಯಾಗಾರ ಇದೆ ಅಂತಕ್ಕಂಥ ಒಂದು ಪರಿಚಯ ನನಗಾಯಿತು. ಹಾಗಾಗಿ ಅದನ್ನು ನಾನು ರಿಜಿಸ್ಟರ್ ಮಾಡಿಕೊಂಡೆ. ಇಲ್ಲಿ ಬಂದಾಗ ನನಗೆ ಅದರ ಒಂದು ಸತ್ಯಾಸತ್ಯತೆ ಗೊತ್ತಾಯಿತು. ತುಂಬ ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮವನ್ನು. ಸಹಜವಾಗಿ ಇದು ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮ ತಲುಪಬೇಕು, ಹೆಚ್ಚು ಜನರಿಗೆ ತಲುಪಿದಾಗ. ಏಕೆಂದರೆ ಇವತ್ತು ಜನರೆಲ್ಲ ಇವತ್ತು ಬಹಳ ಭಯದಿಂದ ಮತ್ತು ತುಂಬ ಗಾಬರಿಯಿಂದ ತುಂಬ ಏನೋ ಒಂಥರ ಕನ್ಫ್ಯೂಸಲ್ಲಿದ್ದಾರೆ ಎಲ್ಲ. ಇಲ್ಲಿ ನೋಡಿದ ಮೇಲೆ ತುಂಬ ಒಂಥರ ಸೆಳೆತಾ ಇತ್ತು, ಯಾವಾಗ ಗುರೂಜಿಯವ್ರು ನೋಡ್ತೀನಿ ಈ ಪ್ರೋಗ್ರಾಮ್ ಎಲ್ಲ ಇದು ಅಂತ. ಬಟ್ ಯಾವಾಗ ಇಲ್ಲಿ ಬೆಳಿಗ್ಗೆ ಬಂದೆ ಆವಾಗಿಂದನೇ ನನ್ನಲ್ಲಿ ಒಂದು ಏನೋ ಒಳಗಡೆ ಏನೋ ಸಿಗ್ತಾ ಇದೆ ಅಂತ ಭರವಸೆ ಇತ್ತು. ಪ್ರತಿಯೊಂದು ಹೆಜ್ಜೆಗೂ ಐ ಆಮ್ ಫೀಲಿಂಗ್ ಮೋರ್ ರಿಲ್ಯಾಕ್ಸ್ಡ್. ಮತ್ತು ಮೆಡಿಟೇಷನ್ ಯಾವಾಗ ಮಾಡಿದ್ದಾರಲ್ಲ, ರಿಗ್ರೆಸಿವ್ ಹಿಂದೆ ಹೋದಾಗ ನನಗೆ ಐ ಆಮ್ ನಾಟ್ ಏಬಲ್ ಟು ಕಂಟ್ರೋಲ್ ಮೈ ಫೀಲಿಂಗ್ಸು. ಮನಸ್ಸು ಎಲ್ಲದಕ್ಕೂ ಮುಖ್ಯ ಕಾರಣ. ನಮಗೆ ಏನೇ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ನಾವು ಮತ್ತು ನಮ್ಮ ಮನಸ್ಸೇ ಕಾರಣ ಆಗಿರ್ತದೆ ಅನ್ನೋದನ್ನು ಈ ಒಂದು ಕಾರ್ಯಾಗಾರದಿಂದ ನಮಗೆ ಗೊತ್ತಾಗ್ತಾ ಇದೆ. ಶಕ್ತಿ ಅನ್ನೋದು ತುಂಬ ಒಳ್ಳೆಯ ಪ್ರೋಗ್ರಾಮು. ಈಗಿನ ಯುವಶಕ್ತಿ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ ಅವ್ರಿಗೂ ತುಂಬ ಯೂಸ್ ಆಗುತ್ತೆ ಅಂತ ನಾನು ತುಂಬ ಭಾವಿಸಿದ್ದೀನಿ. ಬೆಳಗ್ಗೆಯಿಂದ ನಾನು ಸುಮಾರು ನೋಡಿದ್ದೀನಿ, ಒಳ್ಳೊಳ್ಳೆ ಪಾಯಿಂಟ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಮನೋಶಕ್ತಿ ಎಲ್ಲದಕ್ಕೂ ಮೂಲ ಅನ್ನೋದು, ಅಂದರೆ ಮನಸ್ಸೇ ಎಲ್ಲದಕ್ಕೂ ಮೂಲ ಅನ್ನೋದು ಅದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಗೌರಿ ಶಕ್ತಿಯವರ ಯೂಟ್ಯೂಬ್ಗಳನ್ನು, ಗುರುಗಳ ಸಂದರ್ಶನಗಳನ್ನೆಲ್ಲ ನೋಡ್ತಿದ್ದೆ. ನನಗೊಂದು ನೋಡಿ ಯಾಕೋ ನನಗೆ ಈ ಗುರುಗಳನ್ನು ಸಿಕ್ಕಬೇಕಿತ್ತು, ನನಗೆ ತುಂಬ ಒಂದು ಖುಷಿಯಾಯಿತು. ಆಮೇಲೆ 2 ತಿಂಗಳಲ್ಲಿ ಅವರು ಸುಳ್ಯಕ್ಕೆ ಬರ್ತಾರೆ ಅಂತ ನನಗೊಂದು ಗೊತ್ತಾಯಿತು. ನಾವು ಅಲ್ಲಿ ಸುಳ್ಯದ ಮನೋಶಕ್ತಿ ಇದಕ್ಕೆ ನಾವು ಹೋದೆವು. ಮೈಸೂರಲ್ಲಿ ಶಕ್ತಿ ಕಾರ್ಯಾಗಾರ ಹೋಗಿದ್ವಿ. ಅದಾದಮೇಲೆ ಅಕ್ಟೋಬರಲ್ಲಿ ರಿಜಿಸ್ಟರ್ ಮಾಡಿದ್ದೆ. ಆವಾಗ ಬರೋದಕ್ಕೆ ನಾನು ಅಬ್ರಾಡ್ಗೆ ಹೋದ್ರಿಂದ ಬರೋಕ್ಕಾಗಲಿಲ್ಲ. ಇದು 2ನೇ ಸತಿ ನಾನು ಬಂದಿದ್ದೀನಿ. ಯೂಟ್ಯೂಬಲ್ಲಿ ಪ್ರತಿ ಸತಿ ನೋಡ್ತೀನಿ, ಇವ್ರದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಈ ಸತಿ ಮನೋಶಕ್ತಿ ಕಾರ್ಯಾಗಾರಕ್ಕೆ ಅಂತ ಇಷ್ಟಪಟ್ಟು ಬಂದಿದ್ದೀನಿ.